ಯಲಹಂಕದಲ್ಲಿರೋ ಮ್ಯಾಕ್ಸ್ಟೈಲ್ ಶೋರೂಮ್ ಅಲ್ಲಿ ಸಿಕ್ಕಾಪಟ್ಟೆ ಆಫರ್ಸು ಯಾಕಂದ್ರೆ ಫೆಸ್ಟಿವಲ್ ಬಂತಲ್ಲ ರೀ, ಅದಕ್ಕೆ ಆಫರ್ಸ್ ಜೋರಾಗೆ ನಡೀತಾ ಇದೆ. ಏನ್ ತಗೊಂಡ್ರೆ ಏನ್ ಫ್ರೀ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು MI Note 14 5G ಫೋನ್. MI ಫೋನ್ ತಗೊಂಡ್ರೆ ನಿಮಗೆ MI ಸ್ಮಾರ್ಟ್ ಬ್ಯಾಂಡ್ ಕೂಡ ಫ್ರೀ. ಓಪೋವಿನ ರೆನೋ ಫೋನ್ ತಗೊಂಡ್ರೆ, ಹೊಸ ಮಾಡೆಲ್ ಫೋನ್ ತಗೊಂಡ್ರೆ ಓಪೋ ಇಯರ್ಬಡ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅಶ್ಲೀಲ ವಿಡಿಯೋ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಪ್ರಜ್ವಲ್ ರೇವಣ್ಣ ಒಬ್ಬ ಅಪರಾಧಿ ಅಂತ ಹೇಳಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆ? ಹಾಗಾದ್ರೆ ನಾಳೆಯೇ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ 10 ವರ್ಷ ಶಿಕ್ಷೆ ಆಗುತ್ತಾ? ಹಾಗಾದ್ರೆ ಕನಿಷ್ಠ 10 ವರ್ಷಗಳಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. 4 ಕೇಸ್ಗಳ ಪೈಕಿ 1ರಲ್ಲಿ ದೋಷಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನುಳಿದ 3 ಕೇಸ್ಗಳಲ್ಲೂ ಪ್ರಜ್ವಲ್ಗೆ ಕಂಟಕ ಬಹುತೇಕ ಫಿಕ್ಸ್. ರೇಪ್ ಕೇಸ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ಸಾಬೀತಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ? ನಾಳೆ ಗೊತ್ತಾಗುತ್ತೆ. ಎಕ್ಸ್ಕ್ಲೂಸಿವ್ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಇವತ್ತು ಕೋರ್ಟ್ನಲ್ಲಿ ಸಿಕ್ಕಿರುವಂಥ ಫೋಟೋ. ಪ್ರಜ್ವಲ್ ದೋಷಿ ಅಂತ ಗೊತ್ತಾದ ತಕ್ಷಣ ಬಹಳಷ್ಟು ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಹಿಂಗಾಗುತ್ತೇನೋ ಅಂತ ಹೇಳಿ. ಪ್ರಜ್ವಲ್ ರೇವಣ್ಣ ಮುಂದಿರೋ ಕಾನೂನು ಮಾರ್ಗ ಯಾವುದು? ಹಾಗಾದ್ರೆ ಈ ದೋಷಿ ಅಂತ ಆಗ್ಬಿಟ್ಟಿದೆ. ಹೈಕೋರ್ಟ್ ಮೆಟ್ಟಿಲೇರಲು ಪ್ರಜ್ವಲ್ ರೇವಣ್ಣಗೆ ಅವಕಾಶ ಇದೆ. ಶಿಕ್ಷೆ ರದ್ದು ಮಾಡುವಂತೆ ಮನವಿ ಮಾಡುವುದಕ್ಕೆ ಪ್ರಜ್ವಲ್ಗೆ ಚಾನ್ಸ್ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಹೈಕೋರ್ಟ್ನಲ್ಲಿ ಶಿಕ್ಷೆ ಪ್ರಶ್ನಿಸಿ ಅರ್ಜಿಗೆ ಪ್ರಜ್ವಲ್ ರೇವಣ್ಣ ಸಜ್ಜಾಗಿದ್ದಾರೆ. ಒಂದು ವೇಳೆ ಹೈಕೋರ್ಟ್ಗೆ ಹೋದ್ರೆ ಅರ್ಜಿ ಪರಿಗಣನೆ ಹೇಗಿರುತ್ತೆ? ಹೈಕೋರ್ಟ್ನಲ್ಲಿ ಪ್ರಜ್ವಲ್ ಅರ್ಜಿ ವಿಚಾರಣೆ ನಡೆಯೋದು ಹೇಗೆ? ಒಂದು ವೇಳೆ ಹೈಕೋರ್ಟ್ಗೆ ಹೋದ್ರೆ ಅರ್ಜಿ ಪರಿಗಣನೆ ಹೇಗಿರುತ್ತೆ? ಹೈಕೋರ್ಟ್ನಲ್ಲಿ ಪ್ರಜ್ವಲ್ ಅರ್ಜಿ ವಿಚಾರಣೆ ನಡೆಯೋದು ಹೇಗೆ? ಹಾಗಾದ್ರೆ ಈ ಹಿಂದೆ ಆಗಿರೋ ತನಿಖಾ ವಿಚಾರವನ್ನ ಕೋರ್ಟ್ ಗಮನಿಸುತ್ತಾ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕುವ ಸಾಧ್ಯತೆ ಇಲ್ಲ. ಪ್ರಜ್ವಲ್ ಅರ್ಜಿಯನ್ನ ಏಕಸದಸ್ಯ ಪೀಠ ಸ್ವೀಕರಿಸುತ್ತಾ, ದ್ವಿಸದಸ್ಯ ಪೀಠ ಸ್ವೀಕರಿಸುತ್ತಾ, ಹೈಕೋರ್ಟ್ ಮನ್ನಣೆ ಸಿಗದಿದ್ದಲ್ಲಿ ಸುಪ್ರೀಂಗೆ ಹೋಗೋ ಸಾಧ್ಯತೆಯೂ ಕೂಡ ಇದೆ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡುವುದಕ್ಕೆ ಅವಕಾಶ ಅಂತೂ ಇರುತ್ತೆ. ಪ್ರಜ್ವಲ್ ರೇವಣ್ಣ ಮುಂದಿರುವಂತ ಕಾನೂನು ಮಾರ್ಗ ಯಾವುದು ಅನ್ನೋದರ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. 14 ತಿಂಗಳಾಯಿತು ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದು. 14 ತಿಂಗಳುಗಳಾಯಿತು. ಸತತವಾಗಿ ಪ್ರಯತ್ನ ಪಡ್ತಾನೆ ಇದ್ರು, ಜಾಮೀನಿಗಾಗಿ ಸತತವಾಗಿ ಪ್ರಯತ್ನ ಪಡ್ತಾ ಇದ್ರು. ಆದರೆ ಅದು ಫೇಲ್ ಆಗ್ತಾ ಇತ್ತು. MP MLA ಪ್ರಕರಣಗಳನ್ನು ನಡೆಸುವಂಥ ವಿಶೇಷ ನ್ಯಾಯಾಲಯ ಆರೋಪಿಯಾದಂಥ ಪ್ರಜ್ವಲ್ ರೇವಣ್ಣರವರನ್ನ ಸಂಸದರನ್ನ ದೋಷಿ ಎಂದು ನಿರ್ಣಯಿಸಿದೆ, ತೀರ್ಪು ನೀಡಿದೆ. ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟಗೊಳ್ಳಲಿಕ್ಕಿದೆ. ನಾಳೆ ಆ ಕುರಿತು ಆದೇಶವನ್ನು ನ್ಯಾಯಾಲಯ ಮಾಡುತ್ತೆ. ಈ ಹಂತದಲ್ಲಿ ಒಂದೇ ಮಾತನ್ನು ಸಂಕ್ಷಿಪ್ತದಲ್ಲಿ ಹೇಳಬೇಕಂದ್ರೆ, ನಾವು ಆ ಸಂತ್ರಸ್ತೆಗೆ ನ್ಯಾಯವನ್ನು ಕೊಡಿಸಿದ್ದೇವೆಯಾಗಿ ನಮಗೆ ಸಂತೋಷ ಆಗಿದೆ. ಮತ್ತು ಅಲ್ಲದೆ SIT ಟೀಮ್ ಹೆಡ್ ಮಿಸ್ಟರ್ BK ಸಿಂಗ್, SP ಸುಮನ, ಸೀಮಾ ಲಾಟ್ಕರ್ ಮತ್ತು ತನಿಖಾಧಿಕಾರಿಗಳ ಶೋಭಾರವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಶಿಕ್ಷೆ ಪ್ರಮಾಣ ಇದೆ, ಇದೊಂದು ಒಳ್ಳೆಯ ಪಾಠ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೋರ್ಟು 376N, 376K, 354, 66 ಆಫ್ IT ಆ್ಯಕ್ಟಲ್ಲಿ ಚಾರ್ಜನ್ನು ಫ್ರೇಮ್ ಮಾಡಿತ್ತು. ಈ ಎಲ್ಲ ಕೌಂಟ್ಗಳಲ್ಲೂ ಸಹ ಆರೋಪಿನ ಇವತ್ತು ದೋಷಿ ಅಂತ ಹೇಳಿ ಕೋರ್ಟ್ ಇಸ್ ಡಿಸೈಡೆಡ್ ಟುಡೇ. ಈ 118 ವಿಟ್ನೆಸ್ಗಳನ್ನು ಚಾರ್ಜ್ ಶೀಟಲ್ಲಿ ತೋರಿಸಿದ್ವಿ. 118 ವಿಟ್ನೆಸ್ಗಳನ್ನು ಚಾರ್ಜ್ ಶೀಟಲ್ಲಿ ತೋರಿಸಿದ್ವಿ ಇನ್ವೆಸ್ಟಿಗೇಷನ್ ಆಫೀಸರು. ಸುಮಾರು 180ಕ್ಕೂ ಹೆಚ್ಚು ದಾಖಲೆಗಳನ್ನು ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು. ಸರ್ಕಾರದ ಪರವಾಗಿ 26 ವಿಟ್ನೆಸ್ಗಳನ್ನು ಎಕ್ಸಾಮಿನ್ ಮಾಡಲಾಗಿತ್ತು. ಈ ಎಲ್ಲ ವಿಟ್ನೆಸ್ಗಳನ್ನು ಪರಿಗಣಿಸಿ, ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನು ಪರಿಗಣಿಸಿ, ಪ್ರಮುಖವಾಗಿ ಈ ಕೇಸ್ನಲ್ಲಿರ್ತಕ್ಕಂಥ ಸಂತ್ರಸ್ತೆ ಏನಿದೆ, ಆ ಸಂತ್ರಸ್ತೆಯ ಹೇಳಿಕೆ ಮತ್ತು ಸಂತ್ರಸ್ತೆ ನೀಡಿರ್ತಕ್ಕಂಥ ಎವಿಡೆನ್ಸ್ನ ಆಧಾರದ ಮೇಲೆ
ಮತ್ತು ಇದರಲ್ಲಿ ಸಿಕ್ಕಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟು ಯಾವೆಲ್ಲ ಚಾರ್ಜಸ್ಗಳನ್ನು ಫ್ರೇಮ್ ಮಾಡಿತ್ತು ಎಲ್ಲ ಚಾರ್ಜಸ್ಗಳಲ್ಲೂ ಸಹ ಅಕ್ಯೂಸನ್ನು ಕನ್ವಿಕ್ಟ್ ಮಾಡಿದೆ. ಟ್ರಯಲ್ ಸಂಬಂಧದಲ್ಲಿ ಸಾಕ್ಷಿಗಳನ್ನು ಬೆದರಿಕೆ ಹಾಕೋದಕ್ಕಿಂತಲೂ ಮುಖ್ಯವಾಗಿ ಟ್ರಯಲ್ಗಳನ್ನು ಡಿಲೇ ಮಾಡೋಕ್ಕೆ ಏನೆಲ್ಲ ಮಾಡೋಕ್ಕಾಗತ್ತೆ ಆ ಎಲ್ಲ ಟ್ಯಾಕ್ಟಿಕ್ಗಳನ್ನು ಇಲ್ಲಿ ಅಕ್ಯೂಸ್ಡು ಪ್ರಯತ್ನ ಪಟ್ಟಿದ್ರು. ಇದರಲ್ಲಿ ಯಾವುದರಲ್ಲೂ ಸಹ ಸಫಲ ಆಗಲಿಲ್ಲ. ಅವರು ಲಾಯರ್ಗಳನ್ನು ವಿಡ್ರಾ ಮಾಡಿದ್ರು, ಮತ್ತೆ ಲಾಯರ್ಗಳನ್ನು ಹೊಸ ಲಾಯರ್ಗಳನ್ನು ತಂದರು, ಮತ್ತು ಅದನ್ನು ಚಾಲೆಂಜ್ ಮಾಡಿದ್ರು. ಯಾವುದೂ ಸಹ ಸಫಲ ಆಗಲಿಲ್ಲ. ಇಲ್ಲಿಂದ ಹೈಕೋರ್ಟ್ವರೆಗೂ ಸಹ ಎರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಒಂದು ಸಾರಿ, ಮತ್ತು ಲಾಯರ್ನ ನೇಮಕ ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಇನ್ನೊಂದು ಸಾರಿ 2 ಸಾರಿ ಹೈಕೋರ್ಟ್ಗೆ ಈ ಪ್ರಕರಣ ತಗೊಂಡೋಗಿದ್ರು. ಹೈಕೋರ್ಟ್ನಲ್ಲೂ ಸಹ ಅವ್ರಿಗೆ ಯಾವುದೂ ರೀತಿಯ ಒಂದು ಪರಿಹಾರ ಸಿಗಲಿಲ್ಲ. ಹೈಕೋರ್ಟು ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿಡಿದಿತ್ತು. ಹಾಗಾಗಿ ಮತ್ತೆ ಇದನ್ನು ವಾಪಸ್ಸು ಟ್ರಯಲ್ ಕೋರ್ಟಲ್ಲಿ ಇವರನ್ನು ವಿಚಾರಣೆ ಎದುರಿಸಬೇಕಾಗಿ ಬಂತು. ಈ ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈ ಎಲ್ಲ MPMLA ಪ್ರಕರಣಗಳಲ್ಲಿ ಪ್ರಕರಣವನ್ನು ಡೇ ಟು ಡೇ ಏರಿಂಗ್ ಮಾಡಬೇಕಂತಿದೆ. ಮತ್ತು CRPCನಲ್ಲೂ ಸಹ ರೇಪ್ ಪ್ರಕರಣಗಳನ್ನು 2 ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ. ಆದರೂ ಸಹ ಡಿಸೆಂಬರಲ್ಲಿ ಕಮಿಟ್ ಆಗಿದ್ದಂಥ ಕೇಸು ಹಿಯರಿಂಗ್ ಬಿಫೋರ್ ಚಾರ್ಜು ಮತ್ತು ಚಾರ್ಜೆಲ್ಲ ಫ್ರೇಮ್ ಮಾಡೋದಕ್ಕೆ ಅಲ್ಲೇ ಒಂದು 2-3 ತಿಂಗಳನ್ನು ತಗೊಂಡು ನಂತರ ಈಗ ಟ್ರಯಲನ್ನು ಕಂಪ್ಲೀಟ್ ಮಾಡಿ ಈಗ ಕನ್ವಿಕ್ಷನ್.